ಒಂದು ಆರ್ಚೊಕ್ಕಳಿದ್ 7 ಮನೆಗೆ ನೀರಿನ ವ್ಯವಸ್ಥೆ ಬರ್ಕೊಂಡು ಇದು ವಾಟರ್ ಫಿಲ್ಟರ್ ಫಾಲೋ ಅಪ್ ಮಾಡ್ಕೊಂಡು MLA ಫಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ಹಾಕ್ಸ್ಬಿಡಿ. ನೀವು ಒಂದು ಕೆಲಸ ಮಾಡ್ರಿ, ನೀವು ಪತ್ರ ಬರೀರಿ ಮದ್ರೆಡ್ಡಿ ಸರ್, ಇವ್ರು ಊರವರೆಲ್ಲ ಹೇಳಿದ್ರೆ ಅಲ್ಲೇ ಮಾಡಿ. ಸ್ಕೂಲ್ಗೆ ಹೋಗಿ ವಾಟರ್ ಫಿಲ್ಟರ್ ಇಮಿಡಿಯೇಟ್ ಆಗಿ ನಾನು ಚೇಪಿಸ್ತಾನೆ. ನಮ್ಮ ಹೆಮ್ಮೆಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಅಂತ ಇಡೀ ಚಿಕ್ಕಬಳ್ಳಾಪುರ ಹೇಳುತ್ತೆ. ಆದರೆ ನನ್ನ ಪ್ರಕಾರ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅಲ್ಲ, ಅಭಿವೃದ್ಧಿ ಈಶ್ವರ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಪತಾಕೆಯನ್ನು ಇವತ್ತು ದೇಶದ ಮಟ್ಟಕ್ಕೆ ಯಾರಾದರೂ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಅವರು ಒಬ್ಬರೇ. ಪ್ರದೀಪ್ ಈಶ್ವರ್ ಅವರು ಮಾಡಿರ್ತಕ್ಕಂಥ ಸಾಧನೆ, ಪ್ರದೀಪ್ ಈಶ್ವರ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮ ಗ್ರಾಮವಾಸ್ತವ್ಯದ ಬಗ್ಗೆ ಹೇಳಬೇಕು ಅಂದರೆ ಪ್ರದೀಪ್ ಈಶ್ವರ್ ಅವರು ಮನೆ ಮನೆಗೂ ತೆರಳಿ ಪ್ರತಿಯೊಬ್ಬ ಮುದುಕರಿಗೂ, ಪ್ರತಿಯೊಬ್ಬ ಯುವಕರಿಗೂ, ಒಬ್ಬ ಅಣ್ಣನಂತೆ, ಒಬ್ಬ ತಂದೆಯಂತೆ, ಒಬ್ಬ ಮನೆಯ ಪ್ರಥಮ ವ್ಯಕ್ತಿಯಂತೆ ಅವರ ಏನೇ ಒಂದು ಕಾರ್ಯಗಳಿರ್ಬೋದು, ಪೆನ್ಷನ್ ಇರ್ಬೋದು, ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿರ್ಬೋದು, ಸರ್ಕಾರದ ವತಿಯಿಂದ ಎಲ್ಲರನ್ನ ಕರ್ಕೊಂಡೋಗಿ ಅದನ್ನು ಎಲ್ಲ ನಮ್ಮ ಸರ್ಕಾರಿ ನೌಕರನ್ನ ಕರ್ಕೊಂಡೋಗಿ ಅವ್ರಿಗೆ ತಲುಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವುದೇ ಒಂದು ಕ್ಷೇತ್ರ ಇವತ್ತು ಬೆಳವಣಿಗೆ ಆಗಬೇಕು ಅಂದರೆ ಪ್ರಪ್ರಥಮವಾಗಿ ರಸ್ತೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವತಂತ್ರ ಬಂದಾಗಿಂದ ಇವತ್ತವರೆಗೂ ರಸ್ತೆಗಳೇ ನೋಡದೇ ಇರತಕ್ಕಂಥ ಗ್ರಾಮಗಳು ಏನಿದೆ ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ಮುದ್ದೇನಹಳ್ಳಿ ಪಂಚಾಯತಿಯಲ್ಲಾಗ್ಬೋದು, ನಮ್ಮ ಪೆರೇಸಂದ್ರ ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಟೌನು ಮೂಲಭೂತ ಯಾವ್ಯಾವ ರಸ್ತೆಗಳು ಸಂಪರ್ಕ ಇದೆ, ದಿನ್ನೇವಸಳ್ಳಿ ರಸ್ತೆ, ಕಂದವಾರ ರಸ್ತೆ, ನಮ್ಮ ಮುಷ್ಟೂರು ರಸ್ತೆ, ವಾಪ್ಸಂದ್ರ ರಸ್ತೆ, ಪ್ರತಿಯೊಂದು ರಸ್ತೆಗಳಿಗೂ ಕೋಟ್ಯಾಂತರ ರೂಪಾಯಿಗಳನ್ನು ಅನುದಾನ ತಂದಿರ್ತಾರೆ. ಕೊರ್ಲಹಳ್ಳಿ ಅನ್ನೋ ಗ್ರಾಮಕ್ಕೆ ಇವತ್ತಿಗೂ ಸಹ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಸಹ ಈಜ್ಕೊಂಡು ಹೋಗಿ ಡ್ಯಾಮುಗಳಲ್ಲಿ ಇವತ್ತು ಶಾಲೆನ ತಲುಪಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿದ್ದಂಥ ದಿನಗಳು ಇವತ್ತು ಇದೆ. ಅಂಥ ಜಾಗಗಳಿಗೂ ಸಹಿತ ಇವತ್ತು ರಸ್ತೆಗಳನ್ನ ಹಾಕಿರ್ತಾರೆ. ಒಂದು ಕ್ಷೇತ್ರ, ಒಂದು ಮನೆ ಅಥವಾ ಒಬ್ಬ ವ್ಯಕ್ತಿ ಬೆಳವಣಿಗೆ ಆಗಬೇಕು ಅಂದರೆ ವಿದ್ಯಾಭ್ಯಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ವಿದ್ಯಾಭ್ಯಾಸದ ಕ್ಷೇತ್ರಕ್ಕೆ ಪ್ರದೀಪ್ ಈಶ್ವರ್ ಅವರ ಕೊಡುಗೆ ಅಭೂತಪೂರ್ವವಾದದ್ದು. ಅದು ಸ್ಕಾಲರ್ಶಿಪ್ಗಳು ಕೊಡೋದಾಗ್ಬೋದು, ಮಕ್ಕಳಿಗೆ ಬಟ್ಟೆಗಳು ಕೊಡೋದಾಗ್ಬೋದು, ಬಡ ಮಕ್ಕಳಿಗೆ ಪುಸ್ತಕಗಳು ವಿತರಣೆಗಳು ಮಾಡೋದಾಗ್ಬೋದು. ಯಾವುದೇ ಒಂದು ವಿದ್ಯಾಭ್ಯಾಸ ಅಂದರೆ ಮುಂಚೂಣಿ ನಾಯಕರಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಇರ್ತಾರೆ. ನನ್ನ ಒಂದು ವೈಯಕ್ತಿಕವಾದ ಅನುಭವ ಹೇಳಬೇಕು ಅಂದರೆ, ಮೊನ್ನೆ ಗ್ರಾಮ ವಾಸ್ತವ್ಯ ಏನು ಹೋಗಿದ್ದರು, ಗ್ರಾಮ ವಾಸ್ತವ್ಯದಲ್ಲಿ 1-2 ಗಂಟೆಗಳ ಕಾಲ ಅವರು ಬಿಡುವಿನ ವೇಳೆಯಲ್ಲಿ ಇಮಿಡಿಯೇಟ್ ಹೋಗಿ ಅವರು ನಮ್ಮ ನಂದಿ ಮೆಡಿಕಲ್ ಕಾಲೇಜಲ್ಲಿ ಮಕ್ಕಳ ಜೊತೆ ಅವರು ಮಾಡಿರ್ತಕ್ಕಂಥ ಒಂದು ಸಭೆ ಆಗಿರ್ಬೋದು. ಇವೆಲ್ಲನೂ ನೋಡಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಥಕ್ಕೆ ದೇಶದ ಮಟ್ಟದಲ್ಲಿ ಇದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಒಂದು ಕ್ಷೇತ್ರದ ಆರೋಗ್ಯದ ವಿಚಾರಕ್ಕೆ ಬಂದರೆ ನಮ್ಮ ಪ್ರದೀಪ್ ಈಶ್ವರ್ ಅವರ ಕೊಡುಗೆ ಅಭೂತಪೂರ್ವವಾದದ್ದು. ಇಲ್ಲಿ ತನಕ ಬಡ ಜನಗಳು ಒಂದು MRI ಸ್ಕ್ಯಾನಿಂಗ್ ಮಾಡಬೇಕು, ಒಂದು ಸ್ಕ್ಯಾನ್ಗೆ ಹೋಗ್ಬೇಕಂದ್ರೆ ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡಬೇಕಿತ್ತು. ಆದರೆ ಅವರ ಅನುದಾನದಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಒಂದು ಉತ್ತಮವಾದ ಸುಸಜ್ಜಿತವಾದ ಸ್ಕ್ಯಾನಿಂಗ್ ಮಿಷಿನನ್ನು ಕೋಟ್ಯಾಂತರ ರೂಪಾಯಿ ಬಂಡವಾಳದಲ್ಲಿ ಸರ್ಕಾರದ ವತಿಯಿಂದ ಪ್ರದೀಪ್ ಈಶ್ವರ್ ಅವರು ತಂದು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಾನು ಮುಂಚೆನೇ ಹೇಳಿದೆ, ಪ್ರದೀಪ್ ಈಶ್ವರ್ ಅಲ್ಲ, ಅಭಿವೃದ್ಧೀಶ್ವರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಜನಾಂಗಗಳವ್ರನ್ನ ಜೊತೆಗೆ ಹಾಕ್ಕೊಂಡು, ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಬಾಂಧವರನ್ನ ಎಲ್ಲರನ್ನೂ ಜೊತೆಗೆ ಹಾಕ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರನ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ನಮ್ಮ ತನು ಮನ ಎಲ್ಲ ರೀತಿಗಳಲ್ಲೂ ನಾವು ಇರೋವರೆಗೂ ಅವ್ರ ಜೊತೆಯಲ್ಲಿ ನಿಂತ್ಕೊತೀವಿ, ಅವ್ರಿಗೆ ಅವ್ರ ಪರವಾಗಿರ್ತೀವಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ನನ್ನ ಪತ್ರಿಕಾ ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.